ಜೈ ಶ್ರೀಮಾತಾ. ಎಲ್ಲರಿಗೂ ನಮಸ್ತೆ. ಲಲಿತಾ ಸಹಸ್ರನಾಮ. ಓಂ ಶ್ರೀ ಮಾತೇ ನಮಃ. ಓಂ ಶ್ರೀ ಲಲಿತಾಂಬಿಕೆ ನಮಃ. ಆತ್ಮೀಯರೇ, ಇಂದು ನಾವು ಕೇಳಲಿರುವುದು ಇದು ಸಾಮಾನ್ಯವಾದಂತಹ ಕಥೆಯಲ್ಲ. ಇದು ಜಗನ್ಮಾತೆಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಮಹಿಮೆ. ಇದು ವೇದಗಳ ಸಾರವಾಗಿದೆ, ಶಕ್ತಿಯ ಪರಮ ರಹಸ್ಯವಾಗಿದೆ. ಲಲಿತಾ ಸಹಸ್ರನಾಮದ ಮೂಲ. ಲಲಿತಾ ಸಹಸ್ರನಾಮವು ಎಲ್ಲಿಂದ ಬಂದಿತು? ಇದು ಯಾವುದೋ ಮಾನವನ ರಚನೆಯಾದುದಲ್ಲ. ಇದು ಸಾಮಾನ್ಯ ಮನುಷ್ಯನು ರಚನೆ ಮಾಡುವಂಥದ್ದಲ್ಲ. ಇದು ದೈವಿಕವಾಗಿ ಉದ್ಭವವಾದ ಮಹಾಮಂತ್ರ. ಈ ಮಹಾಮಂತ್ರವು ನಮಗೆ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಲ್ಲಿ ದೊರೆತಿದ್ದು. ಮಹರ್ಷಿ ಅಗಸ್ತ್ಯರು ಏನಿದ್ದಾರೆ, ಅವರು ಭಗವಂತನ ದರ್ಶನವನ್ನು ಪಡೆದು ಒಂದು ಸಾರಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಉಪಾಸನೆ ಯಾವುದಿದೆ? ಯಾವ ದೇವಿಯನ್ನು ಆರಾಧಿಸಿದರೆ ಎಲ್ಲ ಸಿದ್ಧಿಗಳು ನಮಗೆ ದೊರೆಯುತ್ತೆ ಅಂತ ಕೇಳ್ತಾರೆ. ಅಗಸ್ತ್ಯ ಮಹರ್ಷಿಗಳು ಭಗವಂತನನ್ನು ಈ ಪ್ರಶ್ನೆಯನ್ನು ಕೇಳಿದಾಗ ಅವರಿಗೆ ಉಪದೇಶ ನೀಡಿದವರು ಯಾರು ಗೊತ್ತಾ? ವಿಷ್ಣುವಿನ ಅವತಾರವಾದ ಹಯಗ್ರೀವ ಸ್ವಾಮಿ. ಹಯಗ್ರೀವ ಸ್ವಾಮಿ ಮತ್ತು ಅಗಸ್ತ್ಯರ ಸಂಭಾಷಣೆ. ಹಯಗ್ರೀವ ಸ್ವಾಮಿಯವರು ಹೇಳ್ತಾರೆ, ಓಂ ಅಗಸ್ತ್ಯ ಮಹರ್ಷಿಯೇ, ಈ ಜಗತ್ತಿನ ಮೂಲ ಶಕ್ತಿ ಲಲಿತಾ ತ್ರಿಪುರ ಸುಂದರಿ. ಅವಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಮೂಲ. ಅವಳ ಸಹಸ್ರನಾಮವನ್ನು ಜಪಿಸಿದರೆ ಭೋಗವೂ ಸಿಗುತ್ತದೆ, ಮೋಕ್ಷವೂ ಸಿಗುತ್ತದೆ. ಆತ್ಮೀಯರೇ, ಇದನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಯಾಕೆಂದರೆ ನಾವು ಯಾವುದೇ ಒಂದು ಶ್ಲೋಕವನ್ನು ಹೇಳೋದೇ ಆಗಲಿ, ಯಾವುದೇ ಒಂದು ಮಂತ್ರವನ್ನು ಜಪಿಸೋದೇ ಆಗಲಿ, ಯಾವ ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳೋದೇ ಆಗಲಿ, ಕೇವಲ ಭೋಗಕ್ಕೂ ಅಲ್ಲ, ಕೇವಲ ಮೋಕ್ಷಕ್ಕೂ ಅಲ್ಲ. ಯಾಕೆಂದರೆ ನಾವು ಈ ಒಂದು ಜಗತ್ತಿನಲ್ಲಿ, ಈ ಲೌಕಿಕ ಜಗತ್ತಿನಲ್ಲಿ ಜೀವನ ಮಾಡೋದಕ್ಕೆ ಭೋಗವೂ ಸಹ ಅತ್ಯಂತ ಅವಶ್ಯಕ. ಅದೇ ರೀತಿ ನಮಗೆ ಕೊನೆಯ ಒಂದು ನಮ್ಮ ಪ್ರಯಾಣದಲ್ಲಿ ಮೋಕ್ಷವೂ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾರೆ, ಈ ಲಲಿತಾ ಸಹಸ್ರನಾಮದಿಂದ ಭೋಗವೂ ಸಿಗುತ್ತದೆ, ಮೋಕ್ಷವೂ ಸಿಗುತ್ತದೆ. ಇಲ್ಲಿ ಒಂದು ಮಹಾರಹಸ್ಯ ಇದೆ. ಈ ಸಹಸ್ರನಾಮವನ್ನು ಅಂದರೆ ಸಾಧಾರಣರಿಗೆ ಕೊಡಬಾರ್ದು. ಅದನ್ನು ಪಡೆಯೋದಕ್ಕೆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಯೋಗ ಇರೋರಿಗೆ ಮಾತ್ರ ಈ ಲಲಿತಾ ಸಹಸ್ರನಾಮವನ್ನು ಕೊಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈ ಲಲಿತಾ ಸಹಸ್ರನಾಮವನ್ನು ಪಡೆಯುವಂತಹ ಯೋಗ್ಯತೆ ಯಾರಿಗಿರುತ್ತೆ ಅಂದರೆ, ಶುದ್ಧ ಮನಸ್ಸಿನಿಂದ ಲಲಿತಾಂಬಿಕೆಯನ್ನು ಆರಾಧಿಸುವ, ಸಂಪೂರ್ಣವಾಗಿ ಜಗನ್ಮಾತೆಗೆ ಶರಣಾಗುವಂತಹ ಭಕ್ತರಿಗೆ ಈ ಯೋಗ್ಯತೆ ಎರಡೂ ಖಂಡಿತ ಇರುತ್ತೆ. ಯಾಕೆಂದರೆ ಇದು ಶ್ರೀವಿದ್ಯೆಯ ರಹಸ್ಯ. ಆದರೆ ಅಗಸ್ತ್ಯರ ಭಕ್ತಿಯನ್ನು ನೋಡಿ ಹಯಗ್ರೀವ ಸ್ವಾಮಿಯವರು ಇದನ್ನು ಹೇಳ್ತಾರೆ. ಲಲಿತಾದೇವಿಯ ಹೇಗೆ ಅವತಾರವಾದರು, ಲಲಿತಾದೇವಿ ಹೇಗೆ ಪ್ರಕಟಗೊಂಡಳು ಅನ್ನೋದನ್ನು ಹೇಳ್ತಾರೆ. ಯಾಕೆಂದರೆ ಇದನ್ನು ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಲಲಿತಾ ಸಹಸ್ರನಾಮ ಅರ್ಥ ಆಗೋದಿಲ್ಲ. ಒಮ್ಮೆ ಅಸುರನಾದ ಒಬ್ಬ ಬಂಡಾಸುರ ಅನ್ನುವ ಮಹಾದೈತ್ಯ ಅಸುರ ಇರ್ತಾನೆ. ಅವನು ಮಹಾ ತಪಸ್ಸನ್ನು ಮಾಡಿ ಅಪ್ರತಿಮವಾದಂಥ ಶಕ್ತಿಯನ್ನು ಪಡೆದಿರ್ತಾನೆ. ನಮಗೆಲ್ಲ ಗೊತ್ತು, ಹಿಂದಿನಿಂದನೂ ಅಸುರರು ರಾಕ್ಷಸರು ಏನು ಮಾಡ್ತಾಯಿದ್ರು ಅಂದರೆ, ಅವರು ಶಕ್ತಿಯನ್ನು ಪಡೆಯೋದಕ್ಕೋಸ್ಕರ ತುಂಬ ಕಠಿಣ ತಪಸ್ಸುಗಳನ್ನು ಮಾಡ್ತಾಯಿದ್ರು. ಆದರೆ ಅವರು ಅಪ್ರತಿಮ ಶಕ್ತಿಯನ್ನು ತಗೊಂಡು ಅದನ್ನು ಏನು ಮಾಡ್ತಿದ್ರು ಅಂದರೆ, ದೇವತೆಗಳ ಮೇಲೆ ಅವರ ಅಟ್ಟಹಾಸವನ್ನು ತೋರಿಸ್ತಾ ಇದ್ದರು.
ಅದೇ ರೀತಿ ಈ ಬಂಡಾಸುರ ಅನ್ನುವ ರಾಕ್ಷಸ ಸಹ ಅಪ್ರತಿಮ ಶಕ್ತಿಯನ್ನು ಮಹಾ ತಪಸ್ಸಿನಿಂದ ಪಡೆದು ಅವನ ದೇವತೆಗಳನ್ನು ಜಯಿಸ್ತಾನೆ. ಹೇಗೆ ಅಂದರೆ ಎಲ್ಲ ದೇವತೆಗಳಿಗೂ ಉಪಟಳವನ್ನು ಕೊಟ್ಟು ಎಲ್ಲ ದೇವತೆಗಳು ಶರಣಾಗತರಾಗೋ ಹಾಗೆ ಮಾಡಿಬಿಡ್ತಾನೆ. ಆಗ ದೇವತೆಗಳೆಲ್ಲರೂ ಸೇರಿ ಕಂಗಾಲಾಗಿ ದಿಕ್ಕೆಟ್ಟು ಪರಮಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಯಾವಾಗ ಎಲ್ಲ ದೇವತೆಗಳು ಸೇರಿ ಪರಮಶಕ್ತಿಯನ್ನು ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನು ಮಾಡಿದ್ರೋ ಆಗ ಚಿದಗ್ನಿ ಕುಂಡದಿಂದ ಒಂದು ದಿವ್ಯ ರೂಪ ಉದ್ಭವವಾಗುತ್ತೆ, ಒಂದು ದಿವ್ಯ ರೂಪ ಪ್ರಕಟಗೊಳ್ಳುತ್ತೆ. ನೋಡಿ ಆತ್ಮೀಯರೇ, ಇಲ್ಲಿ ನಾವು ಇದನ್ನು ಗಮನಿಸಬೇಕು. ಯಾವುದೇ ಒಂದು ಶ್ಲೋಕವನ್ನು ಇರ್ಬೋದು, ಯಾವುದೇ ಒಂದು ಕಾರ್ಯವನ್ನು ಇರ್ಬೋದು, ಒಗ್ಗಟ್ಟಾಗಿ ಮಾಡಿದಾಗ ಅದರಲ್ಲಿ ಬಲವಿದೆ. ಅದೇ ರೀತಿ ಸತ್ಸಂಗದ ಆಧ್ಯಾತ್ಮಿಕತೆಯಲ್ಲಿ ಪರಮ ಆತ್ಮೋನ್ನತಿಯನ್ನು ನಾವು ಪಡೆಯಬಹುದು. ಅದೇ ರೀತಿ ಇಲ್ಲಿ ಎಲ್ಲ ದೇವತೆಗಳು ಒಟ್ಟಾಗಿ ಸೇರಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದಾಗ ಪ್ರಕಟಗೊಳ್ಳುವವಳೆ, ಚಿಗ್ದಗ್ನಿ ಕುಂಡದಿಂದ ಪ್ರಕಟಗೊಳ್ಳುವಂಥವಳೆ ಲಲಿತಾಂಬಿಕೆ. ಈ ಲಲಿತಾಂಬಿಕೆಯ ರೂಪ ಹೇಗಿದೆ? ಜಗನ್ಮಾತೆ ಸಿಂಹಾಸನದ ಮೇಲೆ ಆಸೀನಳಾಗಿದ್ದಾಳೆ, ಪಂಚಬ್ರಹ್ಮಗಳ ಮೇಲೆ ಕೂತಿದ್ದಾಳೆ. ಚತುರ್ಭುಜ, ಪಾಶ, ಅಂಕುಶ, ಚಾಪ, ಬಾಣವನ್ನು ಹೊಂದಿದ್ದಾಳೆ. ಪಾಶ ಅಂದರೆ ಏನು ಆತ್ಮೀಯರೇ? ನಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವುದು. ಅಂಕುಶ ನಿಯಂತ್ರಣ, ಚಾಪ ಇಚ್ಛಾಶಕ್ತಿ, ಬಾಣ ಕ್ರಿಯಾಶಕ್ತಿ. ಬಂಡಾಸುರ ಸಂಹಾರ ಲಲಿತಾದೇವಿ ಯುದ್ಧಕ್ಕೆ ಹೊರಟಾಗ ನಡೆಯುವಂಥದ್ದು. ಮಂತ್ರಿಣಿ ದೇವಿ, ದಂಡಿನಿ ದೇವಿ, ವಿವಿಧ ಶಕ್ತಿಗಳು ಸಹ ಈ ಬಂಡಾಸುರನ ಜೊತೆ ಮಹಾಯುದ್ಧವನ್ನು ನಡೆಯುತ್ತೆ. ಕೊನೆಗೆ ಕಾಮೇಶ್ವರನೊಂದಿಗೆ ಸೇರಿ ಜಗನ್ಮಾತೆ ಲಲಿತಾದೇವಿ ಬಂಡಾಸುರನನ್ನು ಸಂಹಾರ ಮಾಡ್ತಾಳೆ. ಆತ್ಮೀಯರೇ, ಇದು ಅಜ್ಞಾನ ನಾಶದ ಸಂಕೇತ, ಇದು ಅಹಂಕಾರದ ಅಂತ್ಯ. ಈ ಸಹಸ್ರನಾಮದ ಉದ್ಭವ ಈ ಮಹಾಯುದ್ಧದ ನಂತರ ಹೇಗೆ ಆಯಿತು? ಯಾವಾಗ ಬಂಡಾಸುರ ರಾಕ್ಷಸ ಮಹಾ ತಪಸ್ಸನ್ನು ಮಾಡಿ ಮಹಾಶಕ್ತಿಯನ್ನು ಪಡ್ಕೊಂಡು ದೇವತೆಗಳಿಗೆ ಹಿಂಸೆಯನ್ನು ಕೊಡ್ತಾನೆ, ದೇವತೆಗಳ ಎಲ್ಲ ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೆ ಅವನು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಜಯವನ್ನು ಸಹ ಗಳಿಸ್ತಾನೆ. ಆಗ ದೇವತೆಗಳ ಪ್ರಾರ್ಥನೆಗೆ ಉದ್ಭವವಾದ ಪ್ರಕಟವಾದ ಶ್ರೀ ಲಲಿತಾಂಬಿಕೆಯೇ ಆ ಬಂಡಾಸುರನನ್ನು ಸಂಹಾರ ಮಾಡಿದ್ದು. ಆ ಲಲಿತಾಂಬಿಕೆಯ ಸಹಸ್ರನಾಮದ ಉದ್ಭವ ಯಾವ ಥರ ಆಯಿತು? ಈ ಮಹಾಯುದ್ಧದ ನಂತರ ಎಲ್ಲ ದೇವಾನುದೇವತೆಗಳು ದೇವಿಯನ್ನು ಸ್ತುತಿಸ್ತಾರೆ. ವಶಿನಿ, ಕಾಮೇಶ್ವರಿ ಮುಂತಾದ ವಾಗ್ದೇವತೆಗಳು ಜಗನ್ಮಾತೆಯಿಂದಲೇ ಹೊರಗಡೆ ಬರುವಂಥವರು. ಆ ವಾಗ್ದೇವತೆಗಳು ಶ್ರೀ ಲಲಿತಾ ದೇವಿಯ 1000 ನಾಮಗಳನ್ನು ಉಚ್ಚಾರಣೆ ಮಾಡ್ತಾರೆ. ಆ ವಾಗ್ದೇವತೆಗಳ ಬಾಯಿಂದ ಬಂದಂತಹ 1000 ನಾಮಗಳೇ ಇಂದು ಲಲಿತಾ ಸಹಸ್ರನಾಮ. ಆತ್ಮೀಯರೇ, ಲಲಿತಾ ಸಹಸ್ರನಾಮದ ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಸಾಲದು. ಇದು ಕೇವಲ ಹೆಸರುಗಳ ಪಟ್ಟಿಯಲ್ಲ. ಜಗನ್ಮಾತೆಯ 1000 ನಾಮಗಳು 1000 ಬಾಗಿಲುಗಳು. ಸನಾತನ ಧರ್ಮದ ಆಧ್ಯಾತ್ಮಿಕದ ಹಾದಿಯಲ್ಲಿ ನಾವು ಜಗನ್ಮಾತೆಯ ಮಂದಿರಕ್ಕೆ, ಜಗನ್ಮಾತೆಯ ಹೃದಯಕ್ಕೆ ನಾವು ಪ್ರವೇಶ ಮಾಡುವುದಕ್ಕೆ ಇರುವಂತಹ 1000 ಬಾಗಿಲುಗಳೇ ಈ 1000 ಮಂತ್ರಗಳು. ಇದು ಮಂತ್ರಶಕ್ತಿ, ಇದು ಯಂತ್ರತತ್ವ, ಇದು ತಂತ್ರಸಾರ. ಪ್ರತಿ ನಾಮವು ಆತ್ಮೀಯರೇ ಒಂದು ಶಕ್ತಿಯಾಗಿ, ಒಂದು ಚಕ್ರವಾಗಿ, ಒಂದು ತತ್ವವಾಗಿ ನಮಗೆ ರಕ್ಷಣೆಯನ್ನು ನೀಡುತ್ತೆ. ಪ್ರಮುಖ ತಾತ್ಪರ್ಯವನ್ನು ನಾವು ನೋಡೋದಾದರೆ, ಶ್ರೀಮಾತಾ ಅವಳು ಜಗತ್ತಿನ ತಾಯಿ, ಶ್ರೀ ಮಹಾರಾಜ್ಞಿ ಅವಳು ಸಮಸ್ತ ಜಗತ್ತಿನ ರಾಣಿ, ಶ್ರೀಮತ್ ಸಿಂಹಾಸನೇಶ್ವರಿ ಆ ಜಗನ್ಮಾತೆಯ ಪರಮಾಧಿಪತಿ. ಈ ಗಹನವಾದ ಒಂದು ಅಂತರಾರ್ಥ ಹಾಗೂ ಗಹನ ರಹಸ್ಯ
ಲಲಿತಾ ಸಹಸ್ರನಾಮದಲ್ಲಿ 3 ಮಟ್ಟದ ಅರ್ಥ ಇದೆ. ಒಂದು ಸ್ಥೂಲ ಅರ್ಥ, ಅಂದರೆ ಸ್ಥೂಲ ಅರ್ಥದಲ್ಲಿ ನಾವು ದೇವಿಯ ರೂಪವನ್ನು, ಲೀಲೆಯನ್ನು ನೋಡ್ಬೋದು. ಸೂಕ್ಷ್ಮ ಅರ್ಥ ಚಕ್ರಗಳು, ಮೂಲಾಧಾರದಿಂದ ಸಹಸ್ರಾರು ಚಕ್ರಗಳು. ಪರಮಾರ್ಥ ಆತ್ಮ ದೇವಿ, ನಾವು ದೇವಿಯೇ ಎಂಬ ಬೋಧನೆ. ಭಾಗ 10 ಯಾಕೆ ನಾವು ಇದನ್ನು ಜಪಿಸಬೇಕು? ನಮಗೆ ಮನಃಶಾಂತಿ ಬೇಕು ಅಂದರೆ, ಕುಟುಂಬದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ, ಕುಟುಂಬದಲ್ಲಿ ಏಳಿಗೆ ಕಾಣಬೇಕು ಅಂದರೆ, ನಮಗೆ ಧನ ಐಶ್ವರ್ಯ ಅಗಾಧವಾಗಿ ಬೇಕು ಅಂದರೆ, ನಮ್ಮಲ್ಲಿರುವಂತಹ ಸಕಲ ಭಯವು ನಿವಾರಣೆ ಆಗಬೇಕು ಅಂದರೆ, ನಮ್ಮ ಈ ಜೀವನದ ಪ್ರಯಾಣದಲ್ಲಿ ಕೊನೆಗೆ ನಾವು ಮೋಕ್ಷವನ್ನು ಪಡೆಯಬೇಕು ಅಂದರೆ ನಾವು ಏನು ಮಾಡಬೇಕು? ಲಲಿತಾ ಸಹಸ್ರನಾಮವನ್ನು ಭಕ್ತಿಯಿಂದ ಪಠಿಸಬೇಕು. ಹಾಗಾದರೆ ನಾವು ಈ ಜಪವನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಯಾವ ರೀತಿಯ ಒಂದು ದಾರಿಯಲ್ಲಿ ನಾವು ಹೋಗಬೇಕು, ಯಾವುದನ್ನು ನಾವು ಅನುಸರಿಸಬೇಕು? ಮೊದಲಿಗೆ ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಇರಬೇಕು. ಆ ಭಕ್ತಿ ಶ್ರದ್ಧೆ ಬರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಶುಚಿತ್ವ, ಪೂಜೆ, ದೀಪ, ಧ್ಯಾನ. ಯಾಕೆಂದರೆ ನಾವು ನಿಯಮದಿಂದ ಪೂಜೆಯನ್ನು ಮಾಡೋದು, ಸಹಸ್ರನಾಮಗಳನ್ನು ಹೇಳೋದು ತುಂಬ ಮುಖ್ಯ. ಸಹಸ್ರನಾಮನ ಪಠಣೆಯಿಂದ ನಾವು ಅಗಾಧವಾದ ಶುಭ ಫಲಗಳನ್ನು ಪಡ್ಕೊಬಹುದು. ಆದರೆ ಆತ್ಮೀಯರೇ, ಇಲ್ಲಿ ನಮಗೆ ನಿಯಮಕ್ಕಿಂತ ಭಾವವೂ ಅಷ್ಟೇ ಮುಖ್ಯ. ಭಕ್ತಿ ಭಾವದಿಂದ ಆ ಜಗನ್ಮಾತೆಗೆ ಸಂಪೂರ್ಣವಾಗಿ ಶರಣಾಗತರಾಗಿ ಆ ದೇವಿಯ ಆಶೀರ್ವಾದ ಖಂಡಿತವಾಗಲೂ ಲಭಿಸುತ್ತೆ. ಭಕ್ತಿಯ ಭಾವ ಲಲಿತಾ ಅಂದರೆ ಕೇವಲ ಅವಳು ದೇವಿಯಾಗಿಲ್ಲ, ಅವಳು ನಮ್ಮ ತಾಯಿ, ಅವಳು ಬ್ರಹ್ಮಾಂಡದ ತಾಯಿ, ಬ್ರಹ್ಮಾಂಡ ನಾಯಕಿ, ಸೃಷ್ಟಿಕರ್ತೆ, ಜಗನ್ಮಾತೆ. ಅವಳು ಪ್ರೀತಿಯ ಸ್ವರೂಪಿಣಿ, ಅವಳು ಕರುಣಾಮಯಿ. ನಾವು ಹುಲ್ಲು ಮಾನವರು, ತಪ್ಪನ್ನು ಮಾಡದೇ ಇರುವಂತಹ ಯಾವ ವ್ಯಕ್ತಿಯೂ ಇಲ್ಲ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ ಎಲ್ಲ ತಪ್ಪುಗಳನ್ನು ನಾವು ತಪ್ಪು ಮಾಡಿದರೂ ಸಹ ಕ್ಷಮಿಸುವವಳು ಆ ಜಗನ್ಮಾತೆ. ಲಲಿತಾ ಸಹಸ್ರನಾಮ ವೇದಗಳ ಸಾರ. ಇದನ್ನು ಕೇಳಿದವನು ಪುಣ್ಯವಂತ, ಜಪಿಸಿದವನು ಭಾಗ್ಯವಂತ. ಓಂ ಲಲಿತಾಂಬಿಕೆಯೇ ನಮೋ ನಮಃ. ಓಂ ಶ್ರೀ ಮಾತ್ರೇ ನಮಃ.